ಕಾರ್ಪೊರೇಷನ್ ಎಂಎಲ್ಎ ಬಿಗ್ ರಿಯಾಲಿಟಿ ಚೆಕ್ ಅನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈಗ ಸಮಯ ಬಂದಿದೆ. ಆ 16 ಶಾಸಕರು ಯಾರು, ಅವರು ಆಡಿರುವ ಮಾತೇನು, ಆ ಒಂದು ಆಡಿಯೋದಲ್ಲಿ ಅವರು ಹೇಳಿರುವಂತಹ ಸ್ಫೋಟಕ ಮಾಹಿತಿ ಏನು, ರಾಜ್ಯ ರಾಜಕಾರಣದಲ್ಲಿ ದಿಕ್ಕನ್ನೇ ಬದಲಿಸುವಂತಹ ಅವರ ಮಾತೇನು, ಯಾವ ರೀತಿಯಾಗಿ ಮೈತ್ರಿಗೆ ಇಲ್ಲಿ ಕಂಟಕ ಇದೆ, ಕಾಂಗ್ರೆಸ್ ಶಾಸಕರ ಜೊತೆ ಕಾಂಗ್ರೆಸ್ ಮುಖಂಡರ ಜೊತೆ 3 ಜೆಡಿಎಸ್ ಶಾಸಕರು ಇದ್ದಾರೆ ಅನ್ನೋದಾದ್ರೆ ಯಾರು ಆ 3 ಜೆಡಿಎಸ್ ಶಾಸಕರು, ಅವರು ಹೇಳಿದ್ದೇನು, ಅವರು ಯಾವ ರೀತಿಯಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ, ಯಾವ ರೀತಿಯಾಗಿ ಸದ್ದಿಲ್ಲದೆ ಎಲ್ಲೂ ಸುದ್ದಿ ಮಾಡದೆ ಒಂದು ರೀತಿಯಲ್ಲಿ ಮೆಗಾ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಅವರ ಆಡಿಯೋವನ್ನ ಕೂಡ ಈಗ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ಈಗ ಸಮಯ ಬಂದಿದೆ, ರಾಜ್ಯ ರಾಜಕಾರಣದಲ್ಲೇ ದಿಕ್ಕನ್ನೇ ಬದಲಿಸುವಂತಹ ಆ ಸ್ಫೋಟಕ ಆಡಿಯೋವನ್ನ ಕೇಳುವಂತಹ ಸಮಯ. ಅತೃಪ್ತ ಕೈ ಟೀಮ್ ಹೇಗಿದೆ ಗೊತ್ತಾ, ಯಾರ್ಯಾರು ಯೋಜನೆ ಹೇಗಿದೆ ಗೊತ್ತಾ, ಇದು ನ್ಯೂಸ್ 18 ಇನ್ಸೈಡ್ ಸ್ಟೋರಿ. ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಸಂಚಲನವನ್ನ ಸೃಷ್ಟಿಸುವಂತಹ ಮಾತು ಇದು. ನಿಮ್ಮ ಮುಂದೆ ಆ ಒಂದು ಆಡಿಯೋವನ್ನ ಕೂಡ ಕೇಳಿಸುವಂತಹ ಸಮಯ. ಯಾವ ರೀತಿಯಾಗಿ ಅತೃಪ್ತರ ಕೈ ಟೀಮ್ ಇದೆ, ಅತೃಪ್ತ ಕೈ ಟೀಮ್ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ. ಯಾರ್ಯಾರಿದ್ದಾರೆ, ಇದರ ಹಿಂದೆ ಯಾರಿದ್ದಾರೆ, ಯಾರ ಯೋಜನೆ ಹೇಗಿದೆ, ಹೇಗೆ ಸೈಲೆಂಟ್ ಆಗಿ ಯಾರಿಗೂ ಗೊತ್ತಾಗದ ಹಾಗೆ ಎಲ್ರಿಗೂ ಕೂಡ ಶಾಕ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಇನ್ಸೈಡ್ ಸ್ಟೋರಿ. ಮೈತ್ರಿ ಸರ್ಕಾರವನ್ನೇ ಬೀಳಿಸುವಂತಹ ಒಂದು ಮಾಹಿತಿಯನ್ನ ನ್ಯೂಸ್ 18 ಕನ್ನಡದಲ್ಲಿ, ಅದರಲ್ಲೂ ಕೂಡ ಆಡಿಯೋ ಮೂಲಕ ಮಾತನಾಡಿದ್ದಾರೆ ಶಾಸಕರು. 16 ಶಾಸಕರು ಮಾತನಾಡಿರುವಂತಹ ಆಡಿಯೋವನ್ನ ಕೇಳಿದ್ರೆ ಎಕ್ಸಾಕ್ಟ್ಲಿ ಇಲ್ಲಿ ಎಲ್ಲೋ ಒಂದ್ ಕಡೆ ಬಂಡಾಯ ಇದೆ ಅಂತ ನಿಮ್ಗನ್ಸುತ್ತೆ, ಅದು ಸತ್ಯ ಕೂಡ. ಹಾಗಾಗಿ 15 ದಿನಗಳಿಂದ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಬರೋಬ್ಬರಿ 16 ಶಾಸಕರು ಜಂಪ್ ಆಗ್ತಾರೆ. ಇಲ್ಲಿಂದ ಎಲ್ಲಿಗೆ ಜಂಪ್ ಆಗ್ತಾರೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. 16 ಶಾಸಕರು ಈಗಾಗಲೇ ಹೊರಗೆ ಕಾಲಿಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಮುಂದೆ ಯಾವ ಭರವಸೆಯೂ ಬೇಡ, ಸಂಧಾನ ಬೇಡ, ಮಾತುಕತೆ ಬೇಡ, ನೇರವಾಗಿ ಹೋಗೋದು. ಇನ್ನು ಮುಂದೆ ಈ ಒಂದು ಪಕ್ಷದಿಂದ ಹೊರಗೆ ಕಾಲಿಡೋದು ಅನ್ನೋದನ್ನ ಕೂಡ ಈಗಾಗಲೇ ತೀರ್ಮಾನ ಕೈಗೊಂಡಿದ್ದಾರೆ. 16 ಶಾಸಕರು ಸೀಕ್ರೆಟ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಇಷ್ಟೆಲ್ಲ ಆದ್ರೆ ಸರ್ಕಾರಕ್ಕೆ ಕಂಟಕ ಇರೋದಿಲ್ವಾ? ಸರ್ಕಾರಕ್ಕೂ ಕೂಡ ಇಲ್ಲಿ ಈಗ ದೊಡ್ಡ ಕಂಟಕ ಇದೆ. ಮೈತ್ರಿ ಸರ್ಕಾರಕ್ಕೆ ಇಲ್ಲಿ ದೊಡ್ಡ ಕಂಟಕ ಇರೋದು. ಬರೋಬ್ಬರಿ 16 ಶಾಸಕರು ಜಂಪ್ ಆದ್ರೆ 16 ಶಾಸಕರು ಈ ರೀತಿಯಾದಂತಹ ಸೀಕ್ರೆಟ್ ಪ್ಲಾನ್ ಮಾಡ್ಕೊಂಡ್ರೆ ಸರ್ಕಾರ ಉಳಿಯತ್ತ? ಮೈತ್ರಿ ಸರ್ಕಾರಕ್ಕೆ ಈಗ ದೊಡ್ಡ ಕಂಟಕ ಎದುರಾಗಿದೆ. ಕೇವಲ ಅತೃಪ್ತರಾಗಿದ್ದಾರೆ ಕಾಂಗ್ರೆಸ್ ಶಾಸಕರು ಅಂತ ಅನ್ಕೊಳ್ಳೋದು ಬೇಡ. ಆಗ್ಲೇ ಹೇಳಿದ್ವಿ 3 ಜೆಡಿಎಸ್ ನ ಶಾಸಕರು ಕೂಡ ಇದ್ದಾರೆ ಅಂತ ಹೇಳಿ. 3 ಜೆಡಿಎಸ್ ನ ಶಾಸಕರು ಕೂಡ ಕಾಂಗ್ರೆಸ್ ನೊಂದಿಗೆ ಈಗಾಗಲೇ ಕೈ ಜೋಡಿಸಿದ್ದಾರೆ. ಆ 16 ಜನ ಶಾಸಕರ ಜೊತೆ 3 ಜೆಡಿಎಸ್ ನ ಶಾಸಕರು ಕೂಡ ತಾವು ಕೂಡ ನಿಮ್ ಜೊತೆ ಬರೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಹೊರಗೆಡವಿದ್ದಾರೆ. ಈಗ ನಿಮ್ಮ ಮುಂದೆ ಇಡ್ತಾ ಇದೀವಿ. 16 ಶಾಸಕರು ಮಾತನಾಡಿರುವಂತಹ ಆಡಿಯೋ, ಅವರು ಹೇಳಿದ್ದೇನೋ, ಅದರಲ್ಲಿ ಆಡಿರುವಂತಹ ಮಾತು ಯಾವ ರೀತಿಯಾಗಿ ಮೈತ್ರಿ ಸರ್ಕಾರಕ್ಕೆ ಕಂಟಕವನ್ನ ತರುತ್ತೆ, ಇವೆಲ್ಲದರ ಇಂಚಿಂಚು ಮಾಹಿತಿ ಅವರು ಆಡಿರುವಂತಹ ಮಾತಿನಿಂದಲೇ ನಿಮ್ಗೆ ತೋರಿಸ್ತೀವಿ. ಹಾಗಾದ್ರೆ ಸೈಲೆಂಟ್ ಆಗಿ ಪಕ್ಷ ಬಿಟ್ಟು ಹಾರೋರು ಯಾರು, ಅವರ ಕಂಪ್ಲೀಟ್ ಡೀಟೇಲ್ಸ್ ಏನು, ಅವರು ಆ ಒಂದು ಅತೃಪ್ತತೆಯನ್ನ ಯಾವ ರೀತಿಯಾಗಿ ಹೊರಗಡವಿದ್ದಾರೆ, ಆ ಅತೃಪ್ತ ಶಾಸಕರು ಯಾರು, ಕಾಂಗ್ರೆಸ್ನವರು ಯಾರು, ಜೆಡಿಎಸ್ನವರು ಯಾರು, ಜೆಡಿಎಸ್ನ 3 ಶಾಸಕರು ಯಾರು, ಕೇವಲ ಈ ರೀತಿಯಾಗಿ ಮಾತನಾಡಿದ್ದಾರಾ ಅಥವಾ ಪ್ರೂಫ್ ಆಗಿ ಮಾತನಾಡಿದ್ದಾರಾ, ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರಾ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸೈಲೆಂಟ್ ಆಗಿ ಒಂದು ಮೆಗಾ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ, ಸ್ಕೆಚ್ ಅನ್ನ ಹಾಕೊಳ್ಳಲಾಗಿದೆ. ಹಾಗಾದ್ರೆ ಸೈಲೆಂಟ್ ಆಗಿ ಪಕ್ಷ ಬಿಟ್ಟು ಹಾರೋರು ಯಾರು, ಅವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ನ್ಯೂಸ್ 18 ಕನ್ನಡ ಮಾತ್ರ ಈ ಒಂದು ಮಾಹಿತಿಯನ್ನ, ಸುದ್ದಿಯನ್ನ ರಿವೀಲ್ ಮಾಡ್ತಾ ಇದೆ. ಒಬ್ಬೊಬ್ಬರ ಹೆಸರನ್ನ ಬಹಿರಂಗ ಮಾಡಲಿದೆ ನಿಮ್ಮ ನ್ಯೂಸ್ 18 ಕನ್ನಡ. ಡಾಕ್ಟರ್ ಡಿ ಸುಧಾಕರ್, ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು, ಕಾಂಗ್ರೆಸ್ನ ಮುಖಂಡರು ಈ ಹಿಂದೆ ಕೂಡ ಅನೇಕ ಬಾರಿ ಇದರ ಬಗ್ಗೆ ಮಾತನಾಡಿದ್ರು. ನೋವಾಗಿದೆ, ಬೇಜಾರಾಗಿದೆ ಅನ್ನುವಂತಹ ಮಾತನಾಡಿದ್ರು. 16 ಶಾಸಕರಲ್ಲಿ ಡಾಕ್ಟರ್ ಡಿ ಸುಧಾಕರ್ ಕೂಡ ಇದ್ದಾರೆ.
ಕೈ ಬಣದಲ್ಲಿರುವಂತಹ ಮೂವರು ಜೆಡಿಎಸ್ನ ಶಾಸಕರ ಬಗ್ಗೆ ಕೂಡ ಹೇಳ್ತೀವಿ. ಈಗ ನಾವು ನೋಡ್ತಾ ಇರೋದು ಕಾಂಗ್ರೆಸ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಡಾಕ್ಟರ್ ಡಿ ಸುಧಾಕರ್ ಅವರು. ಡಾಕ್ಟರ್ ಡಿ ಸುಧಾಕರ್ ಈ ಹಿಂದೆ ಕೂಡ ಅನೇಕ ಬಾರಿ ತನ್ನ ಅಸಮಾಧಾನವನ್ನ ಹೊರ ಹಾಕಿದ್ರು. ತನಗೆ ಸಚಿವ ಸ್ಥಾನ ಸಿಗ್ಬೇಕು ಅನ್ನುವಂತಹ ಒಂದು ನೋವನ್ನ ತೋಡ್ಕೊಂಡಿದ್ರು. ತನಗೆ ಕೇವಲ ಶಾಸಕ ಸ್ಥಾನ ಬೇಡ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ರು. ಹಾಗಾಗಿ ಈ ಒಂದು ಲಿಸ್ಟ್ ಅಲ್ಲಿ ಡಾಕ್ಟರ್ ಡಿ ಸುಧಾಕರ್ ಇದ್ದಾರೆ. ಬಿಸಿ ಪಾಟೀಲ್ ಅವರು ಸಚಿವ ಸ್ಥಾನ ಸಿಗುತ್ತೆ ಅಂತ ಕಾದು ಕೊನೆಗೆ ಸಚಿವ ಸ್ಥಾನ ಸಿಗದೆ ಮತ್ತೊಮ್ಮೆ ತನ್ನ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಾವು ಯಾವ ಕ್ಷಣದಲ್ಲಾದ್ರೂ ನಾವು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನ ಹಿರೇಕೆರೂರು ಕ್ಷೇತ್ರದ ಶಾಸಕರಾಗಿರುವಂತಹ ಬಿಸಿ ಪಾಟೀಲ್ ಈ ಹಿಂದೆ ಕೂಡ ಹೇಳಿದ್ರು. ಈಗ ಮತ್ತೆ ತನ್ನ ಸೈಲೆಂಟ್ ಆಗಿದ್ದುಕೊಂಡೇ ಈಗ ಎಲ್ಲೋ ಮಾಹಿತಿಯನ್ನ ಕೊಡದೆ ಈಗ ಈ ಒಂದು ಮೈತ್ರಿ ಸರ್ಕಾರಕ್ಕೆ ಕಂಟಕಕ್ಕೆ ಈಗ ರೆಡಿ ಆಗಿದ್ದಾರೆ. ಕಾಂಗ್ರೆಸ್ನ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ನಾಗೇಂದ್ರ ಈಗಾಗಲೇ ನಾವು ಗಮನಿಸಬಹುದು ಯಾವ ರೀತಿಯಾಗಿ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಜೊತೆ ಕೂಡ ಇದ್ರು ಅನ್ನುವಂಥದ್ದು. ಎಸ್, ಈಗಾಗಲೇ ಬಳ್ಳೀರ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಬಿ ನಾಗೇಂದ್ರ. ಎಸ್, ಈಗ ಮತ್ತೊಬ್ಬರು ನಾವು ಕಾಂಗ್ರೆಸ್ನ ಮುಖಂಡರನ್ನ ನಾವು ತೋರಿಸ್ತಾ ಇದ್ವಿ. ಇವರು ಕೂಡ ಮಾತನಾಡಿದ್ದಾರೆ, ಯಾವ ರೀತಿಯಾಗಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ. ಬಿಕೆ ಸಂಗಮೇಶ್ವರ್ ಭದ್ರಾವತಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರು ಬಿಕೆ ಸಂಗಮೇಶ್ವರ್ ಅವರು ಮಾತನಾಡಿರುವಂತಹ ಆಡಿಯೋ ಕೂಡ ನಮ್ಮಲ್ಲಿದೆ. ಯಾವ ರೀತಿಯಾಗಿ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. 16 ಶಾಸಕರ ಒಬ್ಬೊಬ್ಬ ಶಾಸಕರು ಯಾರ್ಯಾರು ಅತೃಪ್ತರಾಗಿದ್ದಾರೆ ಅವರೆಲ್ಲರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮತ್ತೊಬ್ಬ ನಾಯಕ ಯಾರು? ಎಸ್, ಮಸ್ಕಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಈ ಹಿಂದೆ ಬಂಡಾಯ ಆದಾಗ್ಲೂ ಕೂಡ ಯಾವ ರೀತಿಯಂತಹ ನಡೆಯನ್ನ ನಡೆದಿದ್ರು ಅನ್ನೋದನ್ನು ಗೊತ್ತು. ಮಸ್ಕಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮತ್ತೊಬ್ಬ ಅತೃಪ್ತ ಶಾಸಕರನ್ನ ತೋರಿಸ್ತಾ ಇದ್ವಿ. ಅಮರೇಗೌಡ ಬಯ್ಯಾಪುರ ಕುಷ್ಟಗಿ ಕ್ಷೇತ್ರದ ಕಾಂಗ್ರೆಸ್ ನಾಯಕ ಕೂಡ ಕುಷ್ಟಗಿ ಕ್ಷೇತ್ರದ ಶಾಸಕರು ಅಮರೇಗೌಡ ಬಯ್ಯಾಪುರ ಕೂಡ 16 ಜನರಲ್ಲಿರುವಂತಹ ಅತೃಪ್ತ ಶಾಸಕರು. ಎಸ್, ಕುಂದಗೋಳ ಕ್ಷೇತ್ರದ ಶಾಸಕ ಸಿಎಸ್ ಶಿವಳ್ಳಿ ಮತ್ತೊಬ್ಬ ಕಾಂಗ್ರೆಸ್ನ ನಾಯಕ. ಇವರು ಕೂಡ ತನ್ನ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಇವರು ಕೂಡ ಬಂಡಾಯವನ್ನ ಬೀಸಿದ್ದಾರೆ. ಸೈಲೆಂಟ್ ಆಗಿ ಈಗ ಪಕ್ಷದಿಂದ ಹೊರಗಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮುಂದಿನ ಅತೃಪ್ತ ನಾಯಕರು ಯಾರು? ಆಪರೇಷನ್ ಎಂಎಲ್ಎ ಯಾವ ರೀತಿಯಾಗಿ ನಡೆದಿದೆ? ಭೀಮಾ ನಾಯಕ್ ಹಗರಿ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ನಾಯಕರು ಕೂಡ ಹೌದು. ಭೀಮಾ ನಾಯಕ್ ಕೂಡ ಮತ್ತೊಬ್ಬ ಅತೃಪ್ತ ಶಾಸಕರು. ತಾನು ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಎಸ್, 16 ಶಾಸಕರಲ್ಲಿ ಒಬ್ಬೊಬ್ಬ ನಾಯಕರು ಯಾರ್ಯಾರಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಸರ್ಕಾರಕ್ಕೆ ಇವರು ಯಾವ ರೀತಿಯಾಗಿ ಕಂಟಕ ಆಗ್ತಾರೆ, ಯಾರ್ಯಾರು ಕಂಟಕ ಆಗ್ತಾರೆ, ಇವರು ಆಡಿರುವ ಮಾತನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಭೀಮಾ ನಾಯ್ಕ್ ಕೂಡ ಈಗಾಗಲೇ 16 ಜನರ ಲಿಸ್ಟ್ ಅಲ್ಲಿ ಇದ್ದಾರೆ. ಇವರು ಕೂಡ ಪಕ್ಷದಿಂದ ಹೊರ ಹೋಗುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಸ್ಫೋಟಕ ಆಡಿಯೋವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೇಗ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀವಿ. ಅತೃಪ್ತರ ಸ್ಫೋಟಕ ಮಾತನ್ನ ಕೂಡ ನಿಮ್ಮ ಮುಂದೆ ತೋರಿಸ್ತೀವಿ. ಮೊದಲ ಬಾರಿಗೆ ಈ ಒಂದು ಸ್ಫೋಟಕ ಆಡಿಯೋ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 16 ಶಾಸಕರ ಮಾತೇನು ಗೊತ್ತಾ? 16 ಶಾಸಕರು ಯಾರು ಅನ್ನೋದು ಒಬ್ಬೊಬ್ಬರ ಲಿಸ್ಟ್ ಅನ್ನ ನಿಮ್ಮ ಮುಂದೆ ತೋರಿಸ್ತಾ ಇದೀವಿ. ಜೊತೆಗೆ 16 ಶಾಸಕರು ಕೂಡ ಮಾತನಾಡಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಒಂದು ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅತೃಪ್ತ ಸ್ಫೋಟಕ ಮಾತು ಇದು. ಅತೃಪ್ತರು ಹೇಳಿರುವಂತಹ ಒಂದು ಸ್ಫೋಟಕ ಮಾತನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಾಗಾದ್ರೆ 16 ಶಾಸಕರು ಹೇಳಿದ್ದೇನು?
ಆದ್ರೆ ಇದು ಆಪರೇಷನ್ ಕಮಲ ಅಲ್ಲ ಅಂತ ಆಗ್ನೇ ಹೇಳಿದ್ವಿ. ರಿವರ್ಸ್ ಆಪರೇಷನ್ ಕೂಡ ಅಲ್ಲ, ಕೈ ಒಳಗೆ ನಡೀತಾ ಇರುವಂತಹ ಸೆಲ್ಫ್ ಆಪರೇಷನ್ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸೆಲ್ಫ್ ಆಪರೇಷನ್ ನ ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್ 18 ನ ಬಿಗ್ ರಿಯಾಲಿಟಿ ಚೆಕ್ ಅಲ್ಲಿ ನಿಮ್ಮ ಮುಂದೆ ಇರುವಂತಹ ಪ್ರಯತ್ನ ಮಾಡಿದ್ದೇವೆ. ಹಾಗಾದ್ರೆ ಈ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್ 18 ನ ಬಿಗ್ ರಿಯಾಲಿಟಿ ಚೆಕ್ ಅಲ್ಲಿ ಯಾರು ಏನಂದ್ರು ಅನ್ನುವಂತಹ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡುವಂತಹ ಸಮಯ ಬಂದಿದೆ. ಈಗ ಇದು ಆಪರೇಷನ್ ಕಮಲವೂ ಅಲ್ಲ, ರಿವರ್ಸ್ ಆಪರೇಷನ್ ಕೂಡ ಆಗಿಲ್ಲ. ಇಲ್ಲಿ ಕೈ ಒಳಗೆ ಕಾಂಗ್ರೆಸ್ನ ಒಳಗೆ ನಡೀತಾ ಇದೆ ಸೆಲ್ಫ್ ಆಪರೇಷನ್. ಸ್ಫೋಟಕ ಆಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅವ್ರು ಹೇಳಿದ್ದೇನು, ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಇವೆಲ್ಲವನ್ನ ನಿಮ್ಮ ಮುಂದೆ ಇಡುವಂತಹ ಟೈಮ್ ಬಂದಿದೆ. ಎಸ್, ನಾಯಕರ ಬಗ್ಗೆ ಹೇಳ್ತಾ ಇದ್ವಿ. ನಾಯಕರು ಪಕ್ಷ ಬಿಡುವ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಇಷ್ಟೋ ನಾಯಕರನ್ನು ಕೂಡ ಸಂಪರ್ಕಿಸಿದೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ಅನ್ನೋದನ್ನ ಒಂದೊಂದಾಗಿ ಅವರ ಆಡಿಯೋ ಸಮೇತವಾಗಿ ನಿಮ್ಗೆ ಕೇಳಿಸುವಂತಹ ಪ್ರಯತ್ನವನ್ನ ನಾವೀಗ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಶಾಸಕ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಡಾಕ್ಟರ್ ಡಿ ಸುಧಾಕರ್ ಇವರು ಕೂಡ ಮಾತನಾಡಿದ್ದಾರೆ. ನ್ಯೂಸ್ 18 ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಏನ್ ಸರ್ ಮತ್ತೇನಾದ್ರು ಸ್ಟಾರ್ಟ್ ಆಗಿದೆಯಾ? ನಮ್ಗೇನೋ ಒಂದು ಸೋರ್ಸ್ ಪ್ರಕಾರ ಆತರ ಇತ್ತು. ಈಗ ಆಫ್ಟರ್ ಎಲೆಕ್ಷನ್ ಸೈಲೆಂಟ್ ಆಗತ್ತೆ ಅಂತ ಹೇಳಿದ್ರು, ಬಟ್ ಈಗ ರಿಸಲ್ಟ್ ಬಂದ್ಮೇಲೆ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಮಾಹಿತಿ ಬಂತು. ಅದಕ್ಕೋಸ್ಕರ ಸುಮ್ಮನೆ ಸುದ್ದಿ ಮಾಡೋ ಬದಲು ನಿಮ್ಮ ಒಪಿನಿಯನ್ ಕೇಳೋಣ ಅಂತಾನೆ ಫೋನ್ ಮಾಡಿದೆ. ನನಗೂ ಆ ತರ ಸುದ್ದಿ ಬರ್ತಾ ಇದೆ. ನನಗೂ ಆ ತರ ಸುದ್ದಿ ಏನೋ ಇದ್ದಂಗೆ ಕಾಣ್ತಾ ಇದೆ. ನಿಮ್ಮನ್ನ ಯಾರು ಸಂಪರ್ಕ ಮಾಡಿದ್ರ ಸರ್? ಇಲ್ಲ ಪಾಪ, ನನ್ನನ್ನ ಯಾರು ಮಾಡಲ್ಲ. ಅಲ್ಲ ಸರ್, ಈಗ ಈ ಸರಿಗೆ ಇದು ಆಪರೇಷನ್ ಕಮಲನ ಅಥವಾ ಪಕ್ಷದೊಳಗೆ ಇರೋರಿಗೆ ಅಸಮಾಧಾನ ಆಗಿ ಹೋಗ್ತಾ ಇರೋದ ಅಂತ, ಬಿಜೆಪಿ ಅವರು ಟಚ್ ಮಾಡಿದ್ರೆ ನೀವೇ ಹೋಗ್ತಾ ಇರೋದ ಅಂತ ನಾನು ಹೇಳ್ತಾರೆ, ಆ ತರ ಇದಂತ ಸಿಚುವೇಶನ್ ಅಂತ. ಬಹಳ ಜನ ಅಸಮಾಧಾನ ಆಗಿದ್ದಾರೆ, ನಿಜ ಅದು. ಬಹಳ ಜನ ಅಸಮಾಧಾನ ಆಗಿದ್ದಾರೆ. ಸುಮ್ನೆ ಪೋಸ್ಟ್ಪೋನ್ ಮಾಡ್ಕೊಂಡು ಯಾರಿಗೂ ಏನು ಕೊಡ್ತೀರಾ ತರ ಮಾಡ್ತಾವ್ರಲ್ಲ. ಒಂದು ನಿಮ್ಗೂ ಅಸಮಾಧಾನ ಇದೆಯಲ್ಲ ಸರ್? ನನಗೆ ಯಾವ ಅಸಮಾಧಾನ ಇಲ್ಲ. ನನಗೆ ಅಸಮಾಧಾನ ಅನ್ನೋದಕ್ಕಿಂತ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಕೆಲವು ಕಾರ್ಯಕ್ರಮಗಳು ಆಗ್ಬೇಕು, ಅದು ಮಾಡ್ಕೊಟ್ರೆ ಸಾಕು ನನಗೆ. ಅಲ್ಲ ಸರ್, ನೀವು ಅಸಮಾಧಾನ ಇಲ್ಲ ಅಂತೀರಿ, ಆದ್ರೆ ಮಂತ್ರಿ ಮಾಡ್ತೀವಿ ಅಂತೆಲ್ಲ ಭರವಸೆನೆ ಕೊಟ್ಟಿದ್ರಲ್ಲ ಅವರು ಲಾಸ್ಟ್ ಟೈಮ್. ನಿಮಗೆ ಮಂತ್ರಿನೇ ಮಾಡ್ತೀವಿ ಅಂತ ಭರವಸೆನೆ ಕೊಟ್ಟಿದ್ರಲ್ಲ ಸರ್? ಮಂತ್ರಿ ಕಟ್ಕೊಂಡು ಏನಾಗುತ್ತೆ ನಮ್ ಕೆಲ್ಸ ಮುಗಿಸ್ಲಿ. ಈ ಸರ್ಕಾರದ ಮಂತ್ರಿ ಆಗೋದಕ್ಕಿಂತ ಈ ತರ MLA ಆಗಿರೋದೇ ಗೌರವ ಅಂತ, ಹೆಚ್ಚು ಗೌರವ ಅಂತ ನಾನು ಅನ್ಕೊಂಡಿದ್ದೀನಪ್ಪ. ಬಟ್ ಏನೋ ಒಂದು ನಡೀತಾ ಇರೋದೇ ಇದೆ ಅನ್ನೋದಂತೂ ಸತ್ಯ. ಅದು ಸತ್ಯ. ಓಕೆ ಸರ್, ಯಾವಾಗ ಸರ್ ಬೆಂಗಳೂರಿಗೆ ಯಾವಾಗ? ಬಟ್ ನನ್ನ ಇನ್ವಾಲ್ವ್ಮೆಂಟ್ ಆಗಿ ನನ್ನ ಭಾಗವಹಿಸಿಕೆ ಖಂಡಿತ ಇಲ್ಲ. ಓಕೆ ಓಕೆ ಓಕೆ. ಏನ್ ಸರ್ ಮತ್ತೇನಾದ್ರು ಸ್ಟಾರ್ಟ್ ಆಗಿದೆಯಾ? ನಮ್ಗೇನೋ ಒಂದು ಸೋರ್ಸ್ ಪ್ರಕಾರ ಆತರ ಇತ್ತು. ಈಗ ಆಫ್ಟರ್ ಎಲೆಕ್ಷನ್ ಸೈಲೆಂಟ್ ಆಗತ್ತೆ ಅಂತ ಹೇಳಿದ್ರು, ಬಟ್ ಈಗ ರಿಸಲ್ಟ್ ಬಂದ್ಮೇಲೆ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಮಾಹಿತಿ ಬಂತು. ಅದಕ್ಕೋಸ್ಕರ ಸುಮ್ಮನೆ ಸುದ್ದಿ ಮಾಡೋ ಬದಲು ನಿಮ್ಮ ಒಪಿನಿಯನ್ ಕೇಳೋಣ ಅಂತಾನೆ ಫೋನ್ ಮಾಡಿದೆ. ನನಗೂ ಆ ತರ ಸುದ್ದಿ ಬರ್ತಾ ಇದೆ. ನನಗೂ ಆ ತರ ಸುದ್ದಿ ಏನೋ ಇದ್ದಂಗೆ ಕಾಣ್ತಾ ಇದೆ. ನಿಮ್ಮನ್ನ ಯಾರು ಸಂಪರ್ಕ ಮಾಡಿದ್ರ ಸರ್? ಇಲ್ಲ ಪಾಪ, ನನ್ನನ್ನ ಯಾರು ಮಾಡಲ್ಲ. ಅಲ್ಲ ಸರ್, ಈಗ ಈ ಸರಿಗೆ ಇದು ಆಪರೇಷನ್ ಕಮಲನ ಅಥವಾ ಪಕ್ಷದೊಳಗೆ ಇರೋರಿಗೆ ಅಸಮಾಧಾನ ಆಗಿ ಹೋಗ್ತಾ ಇರೋದ ಅಂತ, ಬಿಜೆಪಿ ಅವರು ಟಚ್ ಮಾಡಿದ್ರೆ ನೀವೇ ಹೋಗ್ತಾ ಇರೋದ ಅಂತ ನಾನು ಹೇಳ್ತಾರೆ, ಆ ತರ ಇದಂತ ಸಿಚುವೇಶನ್ ಅಂತ. ಬಹಳ ಜನ ಅಸಮಾಧಾನ ಆಗಿದ್ದಾರೆ, ನಿಜ ಅದು. ಬಹಳ ಜನ ಅಸಮಾಧಾನ ಆಗಿದ್ದಾರೆ. ಸುಮ್ನೆ ಪೋಸ್ಟ್ಪೋನ್ ಮಾಡ್ಕೊಂಡು ಯಾರಿಗೂ ಏನು ಕೊಡ್ತೀರಾ ತರ ಮಾಡ್ತಾವ್ರಲ್ಲ. ಒಂದು
ನಿಮಗೂ ಅಸಮಾಧಾನ ಇದೆಯಲ್ಲ ಸರ್ ಸಚಿವ ಇಲ್ಲ, ನನಗೆ ಯಾವ ಅಸಮಾಧಾನ ಇಲ್ಲ ಅಪ್ಪ. ನನಗೆ ಅಸಮಾಧಾನ ಅನ್ನೋದಕ್ಕಿಂತ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಕೆಲವು ಕಾರ್ಯಕ್ರಮಗಳು ಆಗ್ಬೇಕು, ಅದು ಮಾಡ್ಕೊಟ್ರೆ ಸಾಕು ನನಗೆ. ಅದೇ ನೀವು ಅಸಮಾಧಾನ ಇಲ್ಲ ಅಂತೀರಿ, ಆದ್ರೆ ಮಂತ್ರಿ ಮಾಡ್ತೀವಿ ಅಂತೆಲ್ಲ ಭರವಸೆನೆ ಕೊಟ್ಟಿದ್ರಲ್ಲ ಅವರು ಲಾಸ್ಟ್ ಟೈಮ್. ನಿಮಗೆ ಮಂತ್ರಿನೇ ಮಾಡ್ತೀವಿ ಅಂತ ಭರವಸೆನೆ ಕೊಟ್ಟಿದ್ರಲ್ಲ ಸರ್. ಮಂತ್ರಿ ಕಟ್ಕೊಂಡು ಏನಾದ್ರು ಬಿಡಿ, ನಮ್ ಕೆಲ್ಸ ಮುಗಿಸ್ಲಿ. ಈ ಸರ್ಕಾರದ ಮಂತ್ರಿ ಆಗೋದಕ್ಕಿಂತ ಈ ತರ MLA ಆಗಿರೋದೇ ಗೌರವ ಅಂತ, ಹೆಚ್ಚು ಗೌರವ ಅಂತ ನಾನು ಅನ್ಕೊಂಡಿದ್ದೀನಪ್ಪ. ಬಟ್ ಏನೋ ಒಂದು ನಡೀತಾ ಇರೋದೇ ಇದೆ ಅನ್ನೋದಂತೂ ಸತ್ಯ. ಅದು ಸತ್ಯ. ಓಕೆ ಸರ್, ಯಾವಾಗ ಸರ್ ಬೆಂಗಳೂರಿಗೆ ಯಾವಾಗ? ಬಟ್ ನನ್ನ ಇನ್ವಾಲ್ವ್ಮೆಂಟ್ ಆಗಿ ನನ್ನ ಭಾಗವಹಿಸಿಕೆ ಖಂಡಿತ ಇಲ್ಲ. ಓಕೆ ಓಕೆ ಓಕೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಡಾಕ್ಟರ್ ಡಿ ಸುಧಾಕರ್ ಅವರ ಮಾತುಗಳನ್ನ ಕೇಳಿದ್ರಿ. ಅಸಮಾಧಾನ ಇದೆ ಪಕ್ಷದಲ್ಲಿ ಅನ್ನುವಂಥದ್ದು, ಇವರು ಯಾವಾಗ್ಲೂ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾಗಿದೆ. ಶಾಸಕ ಸುಧಾಕರ್ ಹೇಳಿದನ್ನ ಕೇಳಿಸ್ಕೊಂಡ್ವಿ. ಈಗ ಮತ್ತೊಬ್ಬ ಕೈ ಶಾಸಕರು ಕೂಡ ಆಡಿರುವಂತಹ ಮಾತಿದೆ. ಸೆಲ್ಫ್ ಆಪರೇಷನ್ ನ ಸ್ಫೋಟಕ ಆಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಬ್ಬೊಬ್ಬ ಶಾಸಕರು ಹೇಳಿರುವಂತಹ ಮಾತನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೌದು, ಪಕ್ಷದಲ್ಲಿ ಅಸಮಾಧಾನ ಇದೆ, ಸರ್ಕಾರದಲ್ಲಿ ಅಸಮಾಧಾನ ಇದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಆದ್ರೆ ತಮ್ಮ ಪಾತ್ರ ಇಲ್ಲ ಅಂತ ಹೇಳ್ತಾನೆ ತಮ್ಮ ಪಾತ್ರದ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಅನುದಾನ ಬರ್ತಾ ಇಲ್ಲ, ಈ ಸರ್ಕಾರದಲ್ಲಿ ನಾವು ಸಚಿವರಾಗೋದಕ್ಕಿಂತ ಸುಮ್ಮನೆ ಇರೋದೇ ವಿಲೇಸು ಅನ್ನುವಂತಹ ರೀತಿಯಲ್ಲೂ ಮಾತನಾಡಿದ್ದಾರೆ. ಹಾಗಾದ್ರೆ ಡಾಕ್ಟರ್ ಡಿ ಸುಧಾಕರ್ ಅವರು ಹೇಳಿದ ಮಾತನ್ನ ಕೇಳಿದ್ವಿ. ಮತ್ತೊಬ್ಬ ಕೈ ಶಾಸಕರು ಕೂಡ ಮಾತನಾಡಿದ್ದಾರೆ. ಸೆಲ್ಫ್ ಆಪರೇಷನ್ ಸ್ಫೋಟಕ ಆಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶಾಸಕ ಸುಧಾಕರ್ ಈಗಾಗಲೇ ಯಾವ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿದ್ರಿ. ಡಾಕ್ಟರ್ ಡಿ ಸುಧಾಕರ್ ಅವರ ಮಾತು ಕೇಳಿದ್ವಿ. ಈಗ ಮತ್ತೊಬ್ಬ ಕಾಂಗ್ರೆಸ್ನ ಶಾಸಕ, ಹಿರೇಕೆರೂರಿನ ಶಾಸಕರಾಗಿರುವಂತಹ BC ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನು, ಸರ್ಕಾರದ ಬಗ್ಗೆ ಹೇಳಿದ್ದೇನು, ಅಸಮಾಧಾನದ ಬಗ್ಗೆ ಹೇಳಿದ್ದೇನು ನೋಡ್ಕೊಂಡ್ ಬನ್ನಿ. ಸರ್ ಏನಿಲ್ಲ, ಮತ್ತೆ ಯಾವಾಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರಿ ಸರ್. ನಿಮ್ಗೇನಾದ್ರು ಮಾಹಿತಿ ಇದೆಯಾ ಅದ್ರ ಬಗ್ಗೆ ಏನಾದ್ರು ಅಂತ ಹೇಳಿ? ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬೇಕಲ್ಲ ಶ್ರೀನಿವಾಸ್, ನಾನೇನು ಹೇಳುದು? ಅಲ್ಲ, ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಲ್ಲ ಸರ್. 15ನೇ ತಾರೀಕು ಒಳಗೆ ಅಂತ ಹೇಳಿದ್ರು, 15 ಆಗಲಿಲ್ಲ, ಏನೂ ಇಲ್ಲ. ಹಾಂ ಸರ್. ಹೌದು, ತಮ್ಮನೇನು BJP ಅವ್ರು ಮತ್ತೇನು ಸಂಪರ್ಕ ಮಾಡಿಲ್ವ ಸರ್? ಇಲ್ಲ ಯಾರು ಮಾಡಿಲ್ಲ. ಅದು ನಾಳೆನೇ ಮೀಟ್ ಆಗ್ಬೋದಾ ಸರ್ ನೀವು ಲೀಡರ್ಸಿಗೆ? ನಾಡಿದ್ದು ಹಿಂಗೆ ಏನಾದರೂ ನೋಡೋಣ, ಬರ್ತೀವಿ, ಬೆಂಗಳೂರು ಬರ್ತೀವಿ, ನಮ್ಮ ಮುಖಂಡರ ಭೇಟಿ ಆಗೋಣ. ಹಾಂ ಸರ್. ಏನು ಹೇಳ್ತಾರೆ ನೋಡ್ಬೇಕಲ್ಲ, ಕೇಳ್ಬೇಕು. ಸರ್ ಏನಿಲ್ಲ, ಮತ್ತೆ ಯಾವಾಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರಿ ಸರ್. ನಿಮ್ಗೇನಾದ್ರು ಮಾಹಿತಿ ಇದೆಯಾ ಅದ್ರ ಬಗ್ಗೆ ಏನಾದರೂ ಅಂತ ಹೇಳಿ? ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬೇಕಲ್ಲ ಶ್ರೀನಿವಾಸ್, ನಾನೇನು ಹೇಳುದು? ಅಲ್ಲ, ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಲ್ಲ ಸರ್. 15ನೇ ತಾರೀಕು ಒಳಗೆ ಅಂತ ಹೇಳಿದ್ರು, 15 ಆಗಲಿಲ್ಲ, ಏನೂ ಇಲ್ಲ. ಹಾಂ ಸರ್. ಹೌದು, ತಮ್ಮನೇನು BJP ಅವ್ರು ಮತ್ತೇನು ಸಂಪರ್ಕ ಮಾಡಿಲ್ವ ಸರ್? ಇಲ್ಲ ಯಾರು ಮಾಡಿಲ್ಲ. ಅದು ನಾಳೆನೇ ಮೀಟ್ ಆಗ್ಬೋದಾ ಸರ್ ನೀವು ಲೀಡರ್ಸಿಗೆ? ನಾಡಿದ್ದು ಹಿಂಗೆ ಏನಾದರೂ ನೋಡೋಣ, ಬರ್ತೀವಿ, ಬೆಂಗಳೂರು ಬರ್ತೀವಿ, ನಮ್ಮ ಮುಖಂಡರ ಭೇಟಿ ಆಗೋಣ. ಹಾಂ ಸರ್. ಏನು ಹೇಳ್ತಾರೆ ನೋಡ್ಬೇಕಲ್ಲ, ಕೇಳ್ಬೇಕು. ಸರ್ ಏನಿಲ್ಲ, ಮತ್ತೆ ಯಾವಾಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರಿ ಸರ್. ನಿಮ್ಗೇನಾದ್ರು ಮಾಹಿತಿ ಇದೆಯಾ ಅದ್ರ ಬಗ್ಗೆ ಏನಾದರೂ ಅಂತ ಹೇಳಿ? ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬೇಕಲ್ಲ ಶ್ರೀನಿವಾಸ್, ನಾನೇನು ಹೇಳುದು? ಅಲ್ಲ, ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಲ್ಲ ಸರ್. 15ನೇ ತಾರೀಕು ಒಳಗೆ ಅಂತ ಹೇಳಿದ್ರು, 15 ಆಗಲಿಲ್ಲ, ಏನೂ ಇಲ್ಲ. ಹಾಂ ಸರ್. ಹೌದು, ತಮ್ಮನೇನು BJP ಅವ್ರು ಮತ್ತೇನು ಸಂಪರ್ಕ ಮಾಡಿಲ್ವ ಸರ್? ಇಲ್ಲ ಯಾರು ಮಾಡಿಲ್ಲ. ಅದು ನಾಳೆನೇ ಮೀಟ್ ಆಗ್ಬೋದಾ ಸರ್ ನೀವು ಲೀಡರ್ಸಿಗೆ? ನಾಡಿದ್ದು ಹಿಂಗೆ ಏನಾದರೂ ನೋಡೋಣ, ಬರ್ತೀವಿ, ಬೆಂಗಳೂರು ಬರ್ತೀವಿ, ನಮ್ಮ ಮುಖಂಡರ ಭೇಟಿ ಆಗೋಣ. ಹಾಂ ಸರ್. ಏನು ಹೇಳ್ತಾರೆ ನೋಡ್ಬೇಕಲ್ಲ, ಕೇಳ್ಬೇಕು. ಎಸ್, ಯಾವ ರೀತಿಯಾಗಿ BC ಪಾಟೀಲ್ ಮಾತನಾಡಿದ್ದಾರೆ, ಹಾರಿಕೆಯ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಅಸಮಾಧಾನ ಇದೆ, ಅದನ್ನ ಮೇಲ್ನೋಟಕ್ಕೆ ತೋರ್ಪಡಿಸುವಂತಹ ಪ್ರಯತ್ನ ಆಗ್ತಾ ಇಲ್ಲ, ಆದ್ರೆ ಅಸಮಾಧಾನ ಇದೆ ಅನ್ನೋ ತೋರಿಸಿದ್ದಾರೆ. ಯಾಕಂದ್ರೆ
15ನೇ ತಾರೀಕಿನ ಒಳಗೆ ಆಗ್ಬೇಕಾಗಿತ್ತು. ಸಂಪುಟ ವಿಸ್ತರಣೆ ಆದ್ರೂ ಕೂಡ ಆಗಿಲ್ಲ. ಹೈಕಮಾಂಡ್ ಹೇಳ್ಬೇಕಲ್ವಾ ಅನ್ನುವ ರೀತಿಯಲ್ಲಿ ಮಾತನಾಡುವುದರ ಮೂಲಕ ಜೊತೆಗೆ ಬೆಂಗಳೂರಿಗೆ ಬರ್ತೀವಿ, ಮುಖಂಡರನ್ನ ಭೇಟಿ ಆಗ್ತೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಮತ್ತಷ್ಟು ಅತೃಪ್ತರು ಕೂಡ ಮಾತನಾಡಿದ್ದಾರೆ. ಮತ್ತಷ್ಟು ಅತೃಪ್ತರ ಮಾತುಗಳನ್ನ ಕೂಡ ನಿಮ್ಗೆ ಕೇಳಿಸ್ತೀವಿ. ಅತೃಪ್ತ ಶಾಸಕರ ಸ್ಫೋಟಕ ಮಾತುಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಸೆಲ್ಫ್ ಆಪರೇಷನ್ ಸ್ಫೋಟಕ ಆಡಿಯೋವನ್ನ ಪ್ರತಿಯೊಬ್ಬ ಶಾಸಕರು ಮಾತನಾಡಿರುವಂತಹ, ಕಾಂಗ್ರೆಸ್ ಶಾಸಕರು, ಜೆಡಿಎಸ್ ನ ಶಾಸಕರು ಮಾತನಾಡಿರುವಂತಹ ಆಡಿಯೋವನ್ನ ನಿಮ್ಮ ಮುಂದೆ ಇಡ್ತೀವಿ. ಒಂದು ರೀತಿಯಲ್ಲಿ ಪ್ರಶ್ನೆ ಕೇಳುವಾಗ ಹಾರಿಕೆಯ ಉತ್ತರವನ್ನ ಕೊಟ್ಟರು ಕೂಡ ಅಸಮಾಧಾನ ಇದೆ ಅನ್ನೋದನ್ನ ತೋರಿಸೋದನ್ನ ಈ ಒಂದು ಆಡಿಯೋದ ಮೂಲಕ ಕೂಡ ನೀವು ಗಮನಿಸಬಹುದು. ಅಸಮಾಧಾನ ಇದೆ ಒಂದು ರೀತಿಯಲ್ಲಿ. ಹೌದು, ಸಂಪುಟ ವಿಸ್ತರಣೆ ಆಗ್ಬೇಕಾಗಿತ್ತು, ಆಗಿಲ್ಲ, ಹೈಕಮಾಂಡ್ ಹೇಳಬೇಕಾಗಿತ್ತು, ಇವೆಲ್ಲವನ್ನ ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ನಮ್ಗೆ ಇದರಲ್ಲಿ ಸಚಿವರಾಗದಿಂದ ಶಾಸಕರಾಗಿ ಉಳಿಯೋದೇ ಒಳ್ಳೇದು ಅನ್ನುವಂತಹ ಮಾತನ್ನ ಡಾಕ್ಟರ್ ಡಿ ಸುಧಾಕರ್ ಹೇಳ್ತಾರೆ. ಜೊತೆಗೆ ಅನುದಾನನೇ ಬರ್ತಾ ಇಲ್ಲ ಅನ್ನುವಂತಹ ನೋವನ್ನ ಕೂಡ ಹಂಚಿಕೊಳ್ತಾರೆ. ಸೈಲೆಂಟ್ ಆಗಿ ಒಂದು ರೀತಿಯ ಮೆಗಾ ಪ್ಲಾನ್ ಅಂತೂ ರೆಡಿ ಆಗಿರೋದು ನಿಜ. ಇದು ಇವರಿಬ್ಬರ ಮಾತು. ಆದ್ರೆ ಇನ್ನು ಪ್ರತಾಪ್ ಗೌಡ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ, ಉಳಿದ ನಾಯಕರು ಕೂಡ ಮಾತನಾಡಿದ್ದಾರೆ. ಒಬ್ಬೊಬ್ಬರಾಗಿ ಏನೇನ್ ಹೇಳಿದ್ದಾರೆ ಅವರೆಲ್ಲರ ಆಡಿಯೋವನ್ನ ನಿಮ್ಮ ಮುಂದೆ ಇಡ್ತೀವಿ. ಕೆಲವರು ಹಾರಿಕೆಯ ಉತ್ತರವನ್ನ ಕೊಟ್ಟಿರಬಹುದು ಅಥವಾ ಆ ಮಾತನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಸರ್, ಮತ್ತೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಏನಾದರೂ ಮಾಹಿತಿ ಬಂತ ಸರ್ ತಮಗೆ? ಅದನ್ನೇ ಕೇಳೋಣ ಅಂತ ಫೋನ್ ಮಾಡಿದ್ದೆ ಸರ್. ಯಾವಾಗ ಆಗತ್ತೆ ಅಂಬೋದ ಗೊತ್ತಿಲ್ಲಲ್ಲ, ಸುಮ್ಮನೆ ಆದಾಗ ಗ್ಯಾರಂಟಿ ಅಂತ ಅನ್ಕೊಂಡ್ಬಿಟ್ಟಿವಿ ನಾವು. ಹೌದೌದು ಅದೇನು ಅನ್ಸಲ್ಲ. ಮೋದಿಗೆ ತುಪ್ಪಾಟಿಗೆ ಅಂತ ಹೊಂಟಾರ. ಇವತ್ತ ನಾಳೆ ಇನ್ನ 15 ದಿನ 20 ದಿನ ಹಾಂ ಸರ್. ಆ ಎಲೆಕ್ಷನ್ ಮುಗಿದಿ, ಅಧಿವೇಶನ ಮುಗಿದ ಅಂತ. ಅದಕ್ಕೆ ನಮಗೇನಿಲ್ಲ, ಲೋಕಸಭಾ ಚುನಾವಣೆ ತಾನು ಹಿಂಗೆ ತಪ್ಪಾರ ಅಂತ ಅನ್ಸ್ಬಿಟ್ಟಾರೆ. ಅಲ್ಲ, ತಮಗೇನಾದರೂ ಅಸಮಾಧಾನ ಸರ್? ಅಸಮಾಧಾನ ಏನಾದರೂ ಇದೆಯಾ? ಮತ್ತೆ ಬಿಜೆಪಿ ಏನಾದರೂ ಭೇಟಿ ಮಾಡಿದ್ರಾ? ತಮ್ಮನ್ನೇನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರಾ? ಬಿಜೆಪಿ ಏನೈತಿ? ಇಲ್ಲಿ ಇಲ್ಲಲ್ಲ ಬಿಜೆಪಿ ಬಗ್ಗೆ ಏನೈತಿ? ಹೌದೌದು ಸರ್, ಹೌದೌದು ಹೌದು 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 ಸರ್, ಹೌದು. ಅಲ್ಲ, ಈಗ ಯಾವುದೇ ಬರವಣಿಗೆ ನಡೆದೇ ಇಲ್ಲಲ್ಲ. ಹೌದು, ಅದು ಯಾರನ್ನೂ ಮೀಟ್ ಮಾಡಿಲ್ಲ ಸರ್ ತಾವು? ದಿನೇಶ್ ಗುಂಡೂರಾವ್ನಾಗಲಿ, ಪರಮೇಶ್ವರನಾಗಲಿ, ಸಿದ್ದರಾಮಯ್ಯನ ಮೀಟ್ ಮಾಡಿ ಕೇಳಿದ್ರಾ ಸರ್? ಏನು ಹೇಳಿದ್ರಾ ಸರ್ ಏನಾದರೂ? ಇಲ್ಲ, ಇವಾಗ ಏನು ಭೇಟಿ ಆಗಿಲ್ಲ. ನಾವು ಈಗ 15 ದಿನದ ಕೆಳಗೆ ಭೇಟಿ ಆಗಿರ್ಬೇಕು. ಈಗ ಭೇಟಿ ಆಗಿಲ್ಲ. ಅಲ್ಲ, ಏನ್ರ ಅಂದ್ರ ಸರ್ ಭರವಸೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ನಂಬರ್ ಭೇಟಿ ಆಗಿ ನೋಡಿ ಇವತ್ತು ಬೆಳಗ್ಗೆ. ಏನು ಭರವಸೆ ಕೊಟ್ರ ಸರ್? ಏನ್ರಿ, ಇದ್ರ ಬಗ್ಗೆ ಏನು ಕೇಳಿಲ್ಲ. ನಾ ಕ್ಷೇತ್ರ ಡೆವಲಪ್ಮೆಂಟ್ಗೆ ಲೆಟರ್ ಕೊಟ್ಟಿವಿ. ಹಾಂ ಸರ್, ಹಾಂ ಸರ್, ಹಾಂ ಸರ್, ಹಾಂ ಸರ್. ಲೋಕಸಭೆ ಚುನಾವಣೆವರೆಗೂ ಕೂಡ ಇದನ್ನ ಹೀಗೆ ಮುಂದುವರಿಸಿಕೊಂಡು ಹೋಗ್ತಾರೆ. ಅಲ್ಲಿವರು ಕೂಡ ಸಂಪುಟ ವಿಸ್ತರಣೆ ಆಗೋದು ಡೌಟ್ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಪ್ರತಾಪ್ ಗೌಡ ಅವರು ಕೂಡ ಹೇಳ್ತಾ ಇದ್ರು. ಇವಿಷ್ಟೇ ಅಲ್ಲ, ಇನ್ನಷ್ಟು ಶಾಸಕರು ಮಾತನಾಡಿದ್ದಾರೆ. ಇನ್ನಷ್ಟು ಕಾಂಗ್ರೆಸ್ ನಾಯಕರು ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ತಾವು ಏನ್ ಮಾಡಬಹುದು ಅನ್ನುವಂತಹ ಯೋಜನೆಯನ್ನ ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ? ಇನ್ನಷ್ಟು ಶಾಸಕರ ಮಾತನ್ನ, ಇನ್ನಷ್ಟು ಆಡಿಯೋವನ್ನ ನಿಮ್ಮ ಮುಂದೆ ಇಡ್ತೀವಿ.